ಹಾರ್ಮುಜ್ ಜಲಸಂಧಿಯ ಮೇಲಿನ ತನ್ನ ಹಿಡಿತವನ್ನು ಬಲಪಡಿಸುವ ಸಲುವಾಗಿ ಪ್ರಮುಖ ಜಲಮಾರ್ಗವನ್ನು ಪ್ರವೇಶಿಸುವ ಹಡಗುಗಳನ್ನು ಈಗ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಪರಿಶೀಲಿಸುತ್ತಿದೆ. ವಿಶ್ವಸಂಸ್ಥೆಯ ಕಡಲ ಪ್ರಾಧಿಕಾರಕ್ಕೆ ಇರಾನ್ ತಿಳಿಸಿರುವ ಮಾಹಿತಿಯ ಪ್ರಕಾರ ಮತ್ತು ಜಲಸಂಧಿಯ ಮೂಲಕ ಸಾಗುವ ಹಡಗುಗಳ ಪ್ರಕಾರ ಟೋಲ್ ಬೂತ್ನಂತಹ ವ್ಯವಸ್ಥೆಯನ್ನು ಇರಾನ್ ರಚಿಸಲಿದೆ. ಸುರಕ್ಷಿತ ಮಾರ್ಗವನ್ನು ಬಯಸುವ ಹಡಗುಗಳು ಸರಕು, ಮಾಲೀಕತ್ವ, ಗಮ್ಯಸ್ಥಾನ ಮತ್ತು ಸಂಪೂರ್ಣ ಸಿಬ್ಬಂದಿ ಪಟ್ಟಿ ಸೇರಿದಂತೆ ವಿವರಗಳನ್ನು ಕ್ರಾಂತಿಕಾರಿ ಗಾರ್ಡ್ನ ಮಧ್ಯವರ್ತಿಗಳಿಗೆ ಸಲ್ಲಿಸಬೇಕು ಎಂದು ಲಾಯ್ಡ್ಸ್ ಲಿಸ್ಟ್ ಇಂಟೆಲಿಜೆನ್ಸ್ ಹೇಳಿದೆ. ಅನುಮೋದಿತ ಹಡಗುಗಳು ನಂತರ ಕೋಡನ್ನು ಸ್ವೀಕರಿಸುತ್ತವೆ ಮತ್ತು IRGC ಹಡಗಿನಿಂದ ಬೆಂಗಾವಲನ್ನು ಪಡೆಯುತ್ತವೆ. ತೈಲ ಸಾಗಿಸುವ ಹಡಗುಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಎಲ್ಲ ಹಡಗುಗಳು ಪಾವತಿಸುವುದಿಲ್ಲ, ಆದರೆ ಕನಿಷ್ಠ 2 ಹಡಗುಗಳು ಪಾವತಿಸಿವೆ ಎಂದು ಲಾಯ್ಡ್ ವರದಿ ಮಾಡಿದೆ. ಪಾವತಿಗಳನ್ನು ಚೀನಿ ಕರೆನ್ಸಿ ಯುವಾನ್ನಲ್ಲಿ ಸ್ವೀಕರಿಸಲಾಗಿದೆ. ಯುದ್ಧ ಪ್ರಾರಂಭವಾದಾಗಿನಿಂದ ವಿಶ್ವದ ತೈಲ ಪೂರೈಕೆಯ 20% ಹೊಂದಿರುವ ಜಲಸಂಧಿಯ ಮೂಲಕ ಸಂಚಾರವು ಸುಮಾರು 90% ಕಡಿಮೆಯಾಗಿದೆ. ಇತ್ತೀಚಿನ ವಾರಗಳಲ್ಲಿ ಇರಾನ್ಗೆ ಸಂಬಂಧಿಸಿದ ಹೆಚ್ಚಿನ ಹಡಗುಗಳು ಮಾತ್ರವೇ ಜಲಸಂಧಿಯನ್ನು ದಾಟಿವೆ ಎಂದು ವರದಿಯಾಗಿದೆ.